आई तेरी लकड़ी पकड़ी जिम्मा. Hi Dodara, welcome to my blog. ಬರ್ರ Blog. So yeah, ನಾನು ಬಿಫೋರ್ ಗೋಯಿಂಗ್ ಟು ದ ಟಾಪಿಕ್ ನಾನು ಒಂದು ಹೇಳಬೇಕು. ಇಲ್ಲೇ ಎಲ್ಲ ಓದಿದ್ದು, ನೀವು ಎಷ್ಟು ಕೆಲಸ ಮಾಡಿ ಎಷ್ಟು ದುಡಿದ್ರೂ ಅದು ಯಾರೋ ಕಂಡೋರು ಎತ್ಕೋಗ್ತಾರೆ, ನಿಮ್ಮ ಹತ್ರ ಉಳಿಯೋದು ಒಂದೇ ಎಕ್ಸ್ಪೀರಿಯನ್ಸ್. ಸೊ ಇದು ಹೇಳ್ತಾ ಟುಡೇ ವಿ ಹ್ಯಾವ್ ಪ್ಲ್ಯಾನ್ ಫಾರ್ ಮಂತ್ರಾಲಯ. ಸೊ ಈಗಿಂದ ಟ್ರೈನ್ಗೆ ಹೋಗಬೇಕು, ಅಲ್ಲಿ ಇಬ್ಬರನ್ನ ಕ್ಯಾಚ್ ಅಪ್ ಮಾಡ್ಕೋಬೇಕು. ಅಲ್ಲಿಂದ ಟ್ರೈನ್ ಹತ್ರ 3 ಜನ, ಅದಕ್ಕಿಂತ ಮುಂಚೆ 2 ಫ್ರೆಂಡ್ಸ್ ಬರ್ತಾರೆ, ವಿಕ್ರಾಂತ್, ಸಾಗರು. ಅದಾದಮೇಲೆ ಹೇಗಿರುತ್ತೆ ಏನಾಗುತ್ತೆ ಮುಂದೆ ನೋಡಿಕೊಂಡು ಹಾಗೇ ನನ್ನ ಜರ್ನಿ ತೋರಿಸ್ತೀನಿ. ಬಾಯ್. ಹೂ ಇಸ್ ಯುವರ್ ಬೆಸ್ಟ್ ಪಾರ್ಟ್ನರ್? ನಿಮ್ಗೆ ಯಾರು ಬೆಸ್ಟ್ ಪಾರ್ಟ್ನರ್ ಅಂದರೆ ನಿಮಗೆ ನೀವೇ. ಯಾರು ಆಗಲ್ಲ ಗುರುವೆ. ನಾನು ಎಲ್ಲರೊಳಗಿರೋ ನಾನು. ನಮ್ ಭಯ ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ ಬಂದವ್ರೆ. ಸಾಗರಣ್ಣ ಇವನ್ ಗೊತ್ತಲ್ಲ, ಲಾಸ್ಟ್ ಬ್ಲಾಗ್ ಅಲ್ಲಿ ಹೆಂಗ್ ದೇವ್ರು ಮಾಡಿದ್ನಲ್ಲ, ಇಲ್ಲೋಡು ನೀನೊಂದು ಹೇಳ. ನಮ್ ಲಕ್ಷ ಇನ್ನೂ ಬಂದಿಲ್ಲ. 9:30 ಅಂದಿ ಬಡಿಯದ ಫ್ರೆಂಡ್ಸ್. ಎಂತ ಬೇಕು ನನ್ನ ಮಗ ಇವನು. 9:35 ಅಂದ್ಬಿಟ್ಟು ಎಷ್ಟು ಗಂಟೆ ಬರ್ತಾವ ನೋಡಿ ಫ್ರೆಂಡ್ಸ್. ಟೈಮ್ ತೋರಿಸ್ತೀನಿ ನೋಡಿ 9:58 ಬರ್ತಾವ್ ಬೇಕು ನನ್ನ ಮಗ. ಇಂಥವ್ರನ್ನೆಲ್ಲ ಏನು ಹೇಳೋಣ ಇವನಿಗೆ. ಮುಚ್ಚ ಬಾಯಿ. ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ಯಾರೋ ನೀನು ಹೇಳಿ ನಮ್ಮ ಗ್ರೂಪಲ್ಲಿ ಕೋಟೇಶ್ವರ ಅಂದ್ರೆ ಲಕ್ಷ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನೋಡ ಹೆಂಡತಿ ಜೊತೆ ಮೆಸೇಜ್ ಮಾಡ್ಕೊಂಡು ಹೆಂಗವನೇ ಈ ನನ್ನ ಮಗ. ನೋಡಿ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅವ್ನಿಗೆ. ಯಾರಿಗೆ ಹೇಳ್ತಾವ್ ನೋಡಿ. ನೋಡಿ ಫ್ರೆಂಡ್ಸ್, ಈ ಇವನೇನು ಹೇಳಕ್ ಕಡ ಬಿಡಿ. ಇಲ್ಲೊಬ್ಬ ಅವ್ನು ನೋಡಿ ಫ್ರೆಂಡ್ಸ್, ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಬಂದ್ಬಿಟ್ಟು ಇಲ್ಲಿ ನಿದ್ದೆ ಹೊಡಿತಾವನೆ. ಟೈಮ್ ಆಲ್ರೆಡಿ 8 ಕಾಲಾಯ್ತು. ಇನ್ನೊಬ್ಬ ಸತ್ಯ ಏನಾಗೈತಂತ ಗೊತ್ತಿಲ್ಲ. ಸಿವಿಕ್ ಸೆನ್ಸ್ ಇಲ್ಲ. ಹಲೋ ವಿಕ್ರಾಂತ್, ಏನಾಯ್ತಲ್ಲ? ಎಲ್ಲ ಬೇರೆ ದೇಶಕ್ಕೆ ಹೊಂಟೋಗೈತೆ. ಮಾಮ್ ಸಾಯ್ಬೇಡ, ಮಾಮ್ ಸಾಯ್ಬೇಡ, ಬಿಚ್ಚ ಸಾಯ್ಬೇಡ. ನಿನ್ಗೋಸ್ಕರ 1-2 ಜೀವ ಕಾಯ್ತೈತೆ, ಸಾಯ್ಬೇಡ. ಹಲೋ, ಫೈನಲಿ ಮಂತ್ರಾಲಯ ರೀಚ್ ಆದ್ವಿ. ಸೊ ನೈಟು ಆಲ್ಮೋಸ್ಟ್ 8:30ಗೆ ಬಿಟ್ಟಿದ್ದು ನಮ್ಮ ಮನೇನ. ಅಲ್ಲಿಂದ ನಾವು 11:15 ಅಲ್ಲಿ ಬಿಟ್ಟಾಗ ಇಲ್ಲಿ ಆಲ್ಮೋಸ್ಟ್ 8:30ಗೆ ಬಂದ್ವಿ. ಅಲ್ಲಿಂದ ಆಟೋ ಹತ್ತಿದ್ವಿ. ಇಲ್ಲಂತೂ ಆಟೋಲು ಒಂದು ಗ್ಯಾಂಬ್ಲಿಂಗು, 9 ಜನ ಇರಬೇಕು, 8 ಜನನೇ ಇರಬೇಕು ಅಂತ. ಸೊ ನಾನು ಒಂದು ಆಟೋಲಿದ್ದೆ, ಅಲ್ಲಿಂದ ಇನ್ನೊಂದು ಆಟೋಗೆ ಶಿಫ್ಟ್ ಆದೆ. ಆಟೋದಿಂದ ಬಂದು ನಮ್ಮ ಫ್ರೆಂಡು ಲಕ್ಸಿದ್ದ, ಅವನೊಂದು ರೂಮ್ ಮಾಡಿದ್ದ. ಸೊ ಬಂದು ಸ್ಟೇ ಮಾಡಿ ಫ್ರೆಶ್ ಅಪ್ ಆಗೋಕೆ ಹೋಗ್ತಾಯಿದ್ವಿ. ಫ್ರೆಶ್ ಅಪ್ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಇದೊಂದಲ್ಲ, ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಹಬ್ಬಕ್ಕೆ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ.
ಒಳ್ಳೆ ಕಾಮಿಡಿ 100, 150, 50. ಕೊನೆಯಲ್ಲಿ ಏನು ಡಿಸ್ಕಸ್ ಆಯಿತು? ಕೊನೆಯಲ್ಲಿ ವ್ಯಾನೇ ಡಿಸ್ಕಷನ್. ನಡೀರೋ ವ್ಯಾನಲ್ಲಿ ಹೋಗೋಣ. ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್. ಈಗ ಎಲ್ಲ ಹೋಗ್ತಾ ಇದೆಯಾ ವಿಕ್ರಾಂತ್? ಪಂಚಮುಖಿ ಆಂಜನೇಯ ಮತ್ತೆ 5 ಪ್ಲೇಸಸ್ ಯಾವ್ದು ಹೇಳು ಕರೆಕ್ಟ್ ಆಗಿ? ಶಾಲೆ, ಆಮೇಲೆ ರಾಘವೇಂದ್ರ ಸ್ವಾಮಿ ಅಪ್ಪಣಾಚಾರ್ಯ ಅವ್ರ ಮನೆ, ಅದಾದ್ಮೇಲೆ ಪಂಚಮುಖಿ 3 ಆಯ್ತು, ಲಕ್ಷ್ಮಿ 4, ಆಮೇಲೆ ಆಂಜನೇಯ ದೇವಸ್ಥಾನ 5, ಗೋಶಾಲೆ ಸಪ್ರೇಟ್, ಗೋಶಾಲೆಗೆಲ್ಲ ಕರ್ಕೊಂಡು ಹೋಗಲ್ಲ, ಅವೆಲ್ಲ ಫೆಸಿಲಿಟೀಸ್ ಇಲ್ಲ. ಪಂಚಮುಖಿ ಬನ್ನಿ 150. ನೀವು ಬನ್ನಿ. 3 ಸೀಟ್ ಖಾಲಿ ಐತೆ. ಒಂದು ಓಟಿ ಕೊಟ್ರೆ ಸಾಕು ಅಂತವ್ರಲ್ಲ ಮಾಮ್. ಮಾಮ್ ಹೆಂಗಿತ್ತು ಕ್ಯಾಬ್ ಎಕ್ಸ್ಪೀರಿಯನ್ಸ್? ಹಾಯ್ ಫ್ರೆಂಡ್ಸ್, ಜುಗಾಡ್ ಕೆಲಸ ಮಾಡ್ಕೊಂಡು ಹೊಟ್ಟಿದ್ದೀವಿ ಫ್ರೆಂಡ್ಸ್. ಫಸ್ಟ್ 600, 600ರಿಂದ 500, 1000ರಿಂದ 800, 800ರಿಂದ 600, 600ರಿಂದ 500. ಇನ್ನೊಬ್ಬ ಹಿಂದವನೇ ಫ್ರೆಂಡ್ಸ್ ಅಲ್ಲಿ ಹೆವಿ ಕ್ವಾಟ್ಲೆ ಇರುತ್ತೆ ಗುರು ಇಲ್ಲಿ ಆಟೋದಂತೂ. ಬೆಳಗ್ಗೆನೂ ಅದೇ ಕ್ವಾಟ್ಲೆ, ಇವಾಗ್ಲೂ ಅದೇ ಕ್ವಾಟ್ಲೆ. ಅಂಡೆಲ್ಲ ಬಿಸಿ ಆಗೋಯ್ತು. ನಮ್ಮ ಅಣ್ಣ ನೋಡಿದ್ಲಿ ಆಗಲ್ಲ ಫ್ರೆಂಡ್ಸ್. ಯಾವ ದೇವಸ್ಥಾನ? ಪಂಚಮುಖಿ ಆಂಜನೇಯ. ಎತ್ತಿದ್ರೆ ಗದೆ. ಸತ್ತಾಗಿರುತ್ತೆ ಅದೇ ಮಸ್ಲೆಗಳೇ. ಮೊದಲೇ ನೋಡಿ ಫ್ರೆಂಡ್ಸ್, ಅಲ್ಲಿ ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ. ಅಡ್ಡ ಬತ್ತವನ್ ಬೇಕಪ್ಪ, ಬೇಕಂತ ಅಡ್ಡ ಬತ್ತಾನ ಮಾಮ್. ನನ್ನ ವ್ಲಾಗಲ್ಲಿ ಕಾಣಿಸ್ಕೋಬೇಕಂತ. ತುಳಸಿ ಇಲ್ಲ ನೋಡು, ಯಾವಾಗ ವಿಡಿಯೋ ಮಾಡ್ತೀನಿ ಬಂದ್ಬಿಡ್ತಾನೆ ಸೆಂಟ್ರಿಗೆ ಅಲ್ಲ ಆಡ್ಸ್ಕೊಂಡು. ಒಂದ್ ಪ್ರಸಾದಕ್ಕೋಸ್ಕರ ನಿನ್ನೆ ಜಗಳ ಆಡೋದು. ನಿನ್ನೆ ಇಟ್ಟು ಪ್ರಸಾದ ಕೊಟ್ಟಿಲ್ಲ. ಈ ಬಡ್ಡಿ ಇದೆ, ಒಂದು ಪ್ರಸಾದ ಕೊಡು ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ. ಇವನು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ನೆಕ್ಸ್ಟ್ ಟೈಮ್ ನಾನೇ ಬಂದು ತಗೋತೀನಿ. ಇವನ ಹತ್ರ, ಈ ನಾಯಿ ಹತ್ರ ಏನು ಕೇಳೋದು? ಹೊಸ ಪ್ರಸಾದ ತಗೋತೀನಿ ಅಂತ ಅವನ ಲೆವೆಲ್ ನೋಡಿ ಗಾಯ್ಸ್. ಈಗ ನೋಡಿ, ಈಗ ಆಲ್ರೆಡಿ ಬೆಂಗಳೂರು ರೀಚ್ ಆಗಿದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸ್ಟಾಪ್ಗೆ. ಸೊ ಆಯ್ತು ಬಿಡಿ, ಬಾಯ್.